ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಸಾಯಂಕಾಲದಿಂದ ನಾನು ವ್ಲಾಗ್ನ ಶೂಟ್ ಮಾಡಿಕೊಂಡೆ. ಬೆಳಗ್ಗೆಯಿಂದ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅಂದರೆ ಮನೆ ಕೆಲಸನೇ ಇರುತ್ತಲ್ಲ, ಸೊ ಅದರಿಂದ ನಾನೇನು ಮಾಡ್ಕೊಳಕ್ಕಾಗಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಶ್ರಾವಣದ ಕೊನೆ ಶನಿವಾರ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಅದರಲ್ಲೇ ಕೆಲಸದಲ್ಲೇ ಸ್ವಲ್ಪ ಬ್ಯುಸಿಯಾಗಿದ್ದೆ. ಇನ್ನು ಪ್ರಸಾದಕ್ಕೆ ಏನೂ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಬಂದು ಮೋನಿ ಕೂಡ ಇಷ್ಟಪಟ್ಟು ತಿಂತಾಳೆ, ನನಗೂ ಕೂಡ ತುಂಬಾ ಇಷ್ಟ. ಅದು ಸ್ವಲ್ಪ ತಂಪು ಅಂತ. ಇನ್ನು ಪಾಯಸ ಮಾಡಿದ್ರೆ ಸಂತೋಷಕ್ಕೆ ಇಷ್ಟ, ಆದರೆ ಅವ್ರ ಲೆವೆಲ್ಗೆ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿದ್ರೆ ಮಾತ್ರ ಅವ್ರು ತಿಂತಾರೆ, ಇಲ್ಲಾಂದರೆ ತಿನ್ನಲ್ಲ. ಅದಕ್ಕೋಸ್ಕರ ಇದನ್ನೇ ನಮ್ಮ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಇನ್ನೂ ಅಡುಗೆ ಕೆಲಸ ಕೂಡ ಏನೂ ಮಾಡಿರಲಿಲ್ಲ. ಸಾಯಂಕಾಲ ಆವಾಗ ಒಂದು 7 ಗಂಟೆಲಿ ತಲೆಗೆ ಸ್ನಾನ ಮಾಡಿದ್ದಾಯಿತು. ಆವಾಗ ಮಾಡಿ ಆವಾಗ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಫೋಟೋ ಹಿಡಿಲಿಲ್ವಂತೆ ಅವಳದು. ಅವಳು ಬರೀ ನಂದು ಮಾತ್ರ ಇಟ್ಕೋತಾ ಇದ್ದೀನಂತೆ, ಅವಳು ಹಿಡಿತಿಲ್ವಂತೆ. ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಹೊತ್ತು ಮೋನಿನ ಬಿಟ್ಬಿಟ್ಟು ಬೆಳಗ್ಗೆನೇ ಹೋಗಿ ಸ್ನಾನ ಮಾಡ್ಕೊಂಬಿಡ್ತೀನಿ. ಯಾರೂ ಇಲ್ಲ ಅಂತಂದರೆ ಅವಳು ನಿದ್ದೆ ಮಾಡೋ ಟೈಮಲ್ಲೂ ಕೂಡ ಹೋಗಲ್ಲ ಸ್ನಾನಕ್ಕೆ, ಯಾಕಂದರೆ ಎದ್ಬಿಟ್ಟು ಅಳ್ಕೊಂಬಂದ್ಬಿಡ್ತಾಳೆ ಅಂತ. ಅದಕ್ಕೋಸ್ಕರ ಈಗ ಸಂಜೆ ಸ್ನಾನ ಮಾಡಿರೋದಕ್ಕೆ ಇನ್ನು ಹಾಗೆ ಬಿಟ್ಟರೆ ತುಂಬ ಶೀತ ಆಗಿಬಿಡುತ್ತೆ. ಆಲ್ರೆಡಿ ಹುಷಾರಿರಲಿಲ್ಲ ನನಗೂ ಕೂಡ. ಅದಕ್ಕೋಸ್ಕರ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾಯಿದ್ದೆ. ಹೇರ್ ಡ್ರೈಯರ್ ಯೂಸ್ ಮಾಡಿದ್ರೆ ಕೂದಲೆಲ್ಲ ಉದುರೋಗುತ್ತೆ ಆ ಬಿಸಿ ಹೀಟಿಗೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಈ ಥರ ಆದಾಗ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನು ರೆಗ್ಯುಲರಾಗಿ ಏನಾದರೂ ಯೂಸ್ ಮಾಡಿದ್ರೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗುತ್ತೆ. ಸೊ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ ಲೈಕ್ ಹೇರ್ ಡ್ರೈಯರ್ನ ಯೂಸ್ ಮಾಡೋದನ್ನ. ಇನ್ನು ಇಲ್ಲಿ ಪೊಂಗಲ್ ಕೂಡ ಚೆನ್ನಾಗಿ ಬೆಂದಿತ್ತು, ಸೊ ಅದನ್ನೇ ತೋರಿಸ್ತಾ ಇದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಅದು ಮಾಡೋದು ರೆಸಿಪೀಸ್ ತುಂಬ ಸಿಂಪಲ್ ಅಲ್ವಾ, ಅದಕ್ಕೋಸ್ಕರ ನಾನೇನು ಶೇರ್ ಮಾಡಿಲ್ಲ. ಒಂದು ಸ್ವಲ್ಪ ಬೆಲ್ಲ ಮತ್ತು ತುಪ್ಪದಲ್ಲಿ ಕರೆದಿರೋ ಅಂಥ ದ್ರಾಕ್ಷಿ ಗೋಡಂಬಿ, ಒಂದು ಸ್ವಲ್ಪ ಕೊಬ್ಬರಿ ತುರಿ, ಇಷ್ಟು ಆ್ಯಡ್ ಮಾಡಿದ್ರೆ ನಮ್ಮ ಪೊಂಗಲ್ ಮತ್ತು ನಮ್ಮ ಪೊಂಗಲ್ ರೆಸಿಪಿ ಫಿನಿಶ್ ಆಗೋಗುತ್ತೆ. ಇನ್ನು ಪೂಜೆ ಕೆಲಸದಲ್ಲಿ ಸಂತೋಷ್ ಬ್ಯುಸಿ ಇದ್ದರು. ನಾನು ಅಡುಗೆ ಕೆಲಸ ಮತ್ತು ಮೋನಿನ ಕೂಡ ನೋಡ್ಕೋತಾ ಇದ್ದೆ. ಅವಳೆಲ್ಲ ಈ ಸ್ಪೂನ್ಸ್ ಇಟ್ಕೊಂಡು ಏನೋ ಆಟಾಡ್ತಾ ಇದ್ಲು. ಹಾಯ್ ಇರು, ಇನ್ನೂ ಸರಿಯಾಗಿ ತೆಗ್ದೀತಲ್ಲ. ಹಾಯ್ ನನ್ನ ಹತ್ರ ಏನು ಜಾಸ್ತಿ ಸ್ಯಾರೀಸ್ ಕಲೆಕ್ಷನ್ ಇಲ್ಲ, ಬಟ್ ಸುಮಾರಾಗಿದೆ ಸ್ಯಾರೀಸು. ಆದರೆ ಅದನ್ನ ಜಾಸ್ತಿ ನಾನು ಎಲ್ಲೂ ವೇರೇ ಮಾಡಲ್ಲ. ನಾನು ಎಲ್ಲೇ ಲಾಂಗ್ ಟ್ರಿಪ್ಗೆ ಹೋಗಬೇಕು ಅಂದ್ರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಆವಾಗಲೂ ಉಟ್ಕೊಳ್ಳಲ್ಲ. ಇನ್ನು ಮನೆ ಹತ್ರನೂ ಉಟ್ಕೊಳ್ಳಲ್ಲ. ಇನ್ನು ಉಟ್ಕೊಂಡು ಅಮ್ಮ ಮನೆಗೆ ಎಲ್ಲಾದರೂ ಹೋಗೋಣ ಅಂತಂದರೆ ಬೈಕಲ್ಲಿ ಹೋಗ್ತೀವಿ ಅಂದರೆ ಸಂತೋಷು ಬೈಕಲ್ಲೆಲ್ಲ ನೀನು ಸ್ಯಾರಿ ಉಟ್ಕೊಂಬರ್ಬೇಡ, ನಂಗೆ ಭಯ ಆಗುತ್ತೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಯಾವಾಗಲೂ ಕೂಡ ಅವ್ರು ಉಟ್ಕೊಳ್ಳೋಕೆ ಬಿಡಲ್ಲ. ಹಿಂಗಾಗಿ ನನಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಸುಮ್ಮನೆ ನಮ್ಮ ಅಮ್ಮನ ಹತ್ರ ಬ್ಲೌಸ್ನ ಹೊಲ್ಸ್ಕೊತೀನಿ, ಹಾಗೆ ಎತ್ತಿ ಇಟ್ಬಿಟ್ಟಿರ್ತೀನಿ. ಹಿಂಗೆ ಇಟ್ಟರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಪೂಜೆಗೆ ಉಟ್ಕೊಳ್ಳೋಣ ಅಂತ ಉಟ್ಕೊಂಡಿದ್ದೆ. ಇದು ಮತ್ತು ಸಂಡೇ ವ್ಲಾಗು. ಸಂಡೇ ಬಂದುಬಿಟ್ಟು ಒಬ್ರದ್ದು ಬೀಗ್ರೂಟ ಇತ್ತು, ಅದಕ್ಕೋಸ್ಕರ ಆ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಅಲ್ಲೇ ಹಾಗೆ ದೇವಸ್ಥಾನ ಕೂಡ ಇತ್ತು. ಸೊ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋ ಥರ ಆಗುತ್ತೆ ಅಂತ ಹೇಳಿ ನಾವು ಹೋದ್ವಿ. ಚೂಪರ್ ಕಾರಲ್ಲಿ ಎಲ್ಲೋ ಹೋಗ್ತಾ ಇದ್ದೀವಿ. ಈಗ ಫಸ್ಟು ಹೋಗಿ ಅಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನ ಪಿಕಪ್ ಮಾಡಬೇಕಾಗಿತ್ತು. ಇಲ್ಲಿ ಸಂತೋಷ ಏನೋ ಬಿಟ್ಟು ಬಂದಿದ್ದೀನಿ ಅಂತ ತಿರ್ಗಾ ನಮ್ಮನ್ನ ಇಲ್ಲಿಗೆ ಕರ್ಕೊಂಬಂದರು, ಹೋಗಿ ತೊಗೊಂಬಂದ್ಬಿಡ್ತೀನಿ ಅಂತ. ಇನ್ನು ನಾಷ್ಟ ಏನೂ ಮಾಡಿರಲಿಲ್ಲ. ಅಮ್ಮನಿಗೆ ಹೇಳಿದ್ದೆ ಅಮ್ಮ ನಾಷ್ಟಕ್ಕೆ ರೆಡಿ ಮಾಡಿ ಅಂತ. ಸೊ ಅಮ್ಮ ಕೂಡ ದೋಸೆ ಮತ್ತು ಹಾಗಲಕಾಯಿ ಸಾರು ಇತ್ತಂತೆ, ಅದು ಮತ್ತು ಚಟ್ನಿ ಎಲ್ಲ ಮಾಡಿದರು.
ನಂಗೆ ಚಟ್ನಿ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದರು ಒಂಥರ ಡಿಫ್ರೆಂಟಾಗಿ ಈ ಸಲ. ಹಾಯ್ ಮಾಡೋದು ಬಾಯ್ ನೋಡುವ. ಈಗ ಅವಳಿಗೆ ಖುಷಿ. ಇನ್ನು ಎಲ್ಲೇ ಹೋದ್ರೂ ನಾವು ಕಾರಲ್ಲಿ ಅಂದರೆ ನಮ್ಮಮ್ಮ ನಮ್ಮಪ್ಪ ಜೊತೆನೇ ನಾವು ಹೋಗೋದು ಜಾಸ್ತಿ. ನೋಡಿರ್ಬೋದು ನೀವು ವ್ಲಾಗ್ಸ್ಗಳಲ್ಲಿ. ಸೊ ಮೋನಿಗಂತೂ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ರೆ ಅವಳಿಗೇನೋ ಸಿಗ್ದಂಗೆ ಆಗೋಗುತ್ತೆ. ಫುಲ್ಲು ಖುಷಿಯಾಗಿ ಓಡಾಡ್ತಿರ್ತಾಳೆ ಮುಂದಕ್ಕೆ ಹಿಂದಕ್ಕೆ ಈ ಥರ. ಇನ್ನು ಮುಂದೆ ಕೂತ್ಕೊಂಡ್ರೆ ನಾನೇ ಜಾಸ್ತಿ ಮುಂದೆ ಕೂತ್ಕೋತೀನಿ, ಯಾಕಂದರೆ ನಿದ್ದೆ ಮಾಡಬಾರ್ದು ಅಂತ. ಸೊ ನಾವೆಲ್ಲಿ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಬಂದ್ವಿ. ಸೊ ಗೊತ್ತಾಗಿರಬೇಕು ಎಲ್ಲಿ ಅಂತ. ಇದು ಬಂದು ನಾಗಮಂಗಲದ ಹತ್ರ ಇರೋ ಮುಳ್ಕಟಮ್ಮ ಟೆಂಪಲು. ನಾನು ಸುಮಾರು ವರ್ಷಗಳ ಹಿಂದೆ ಹೋಗಿದ್ದೆ ಒಂದು ಸಲ, ನಮ್ಮ ಅಕ್ಕ ಅವ್ರ ಮನೆ ದೇವರಿದು. ಸೊ ಅಕ್ಕ ಕರ್ಕೊಂಡೋಗಿದ್ರು. ಅದಾದಮೇಲೆ ಇದೇ ಫಸ್ಟ್ ಟೈಮ್, ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ರಶ್ ಇತ್ತು, ನಮಗೆ ದೇವರು ದರ್ಶನ ಮಾಡೋಕ್ಕಾಗಿಲ್ಲ. ಸರಿ ಓಕೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಮತ್ತೆ ನೋಡೋಣ ಅಂತ ಹೋದ್ವಿ. ಸೀರೆ ಉಟ್ಕೊಂಡು ಬ್ಲೌಸ್ ಇವತ್ತೊಂದು ಸಕ್ಕೆ ಮಾಮ ನೋಡು ನನ್ನ ಯೂಟ್ಯೂಬ್ ಚಾನಲ್ ಹೇಳು. ನೋಡು 2 ವರ್ಷ ಆಯಿತು, ಈಗ ಹೇಳ್ತಾ ಇದ್ದೀನಿ. ಏನು ಮಾಡಲ್ಲಪ್ಪ. ಈ ನಮ್ಮ ಮೌನ ಅಕ್ಕ ಎಡಿಟ್ ಮಾಡಿಬಿಟ್ಟು ಹಾಕಿ ಹಾಗೆ ಹಾಕಬೇಡಿ ಅಂತಾಳೆ, ಆದರೆ ಅವಳು ಮಾತಾಡ್ತಾನೆ ಇರ್ತಾಳೆ. ಕ್ಲಿಪ್ ಕಂಟಿನ್ಯೂಷನ್ ಬರಲೇಬೇಕು. ನೋಡಿದೆ ಹಾಗೆ ಊಟದಲ್ಲೇ ಮಾಡಿ ಇನ್ನು ನಮ್ಮ ಅಕ್ಕ ಈ ಥರ ಒಬ್ಬರು ಇದ್ದರೆ ನಿಜ ಯೂಟ್ಯೂಬ್ ಮಾಡೋರಿಗೆಲ್ಲ ಒಂಥರ ಜೋಶ್ ಬರುತ್ತೆ. ಯಾಕಂದರೆ ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲ ಮಾಡು, ವಿಡಿಯೋ ಮಾಡು ಸೌಮ್ಯ, ಈ ಥರ ಮಾಡು ಆ ಥರ ಮಾಡು ಅಂತ. ಐ ವಿಶ್ ಎಲ್ಲ ಯೂಟ್ಯೂಬರ್ಸ್ಗೂ ಈ ಥರ ಸಪೋರ್ಟ್ ಮಾಡೋರು ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ, ಬಟ್ ಸ್ಟಿಲ್ ದೇವ್ರ ದರ್ಶನ ಆಗಲೇ ಇಲ್ಲ. ಆಚೆ ಕಡೆನೇ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ.